ಸರೆಂಡರ್ ಆಗಿದ್ದಾನೆ. ಸೊ ಆತನ್ನು ನಾವು ಆಲ್ರೆಡಿ ವಶಕ್ಕೆ ಪಡೆದುಕೊಂಡಿದ್ವಿ. ಆತ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿದ್ದಾನೆ. ಅಲ್ಲಿಂದ ನಾವು ಮಾಹಿತಿ ಬಂದ ಕೂಡಲೇ ನಮ್ಮ ಅಧಿಕಾರಿಗಳು ಆತನ್ನು ವಶಕ್ಕೆ ಪಡ್ಕೊಂಡು ಇಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಸೊ ಇನ್ನೂ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ನಾವು ತನಿಖೆಯಲ್ಲಿ ನಾವು ಅದನ್ನೆಲ್ಲ ವೆರಿಫೈ ಮಾಡ್ತೀವಿ. ಎರಡನೇ ಹೆಂಡತಿ ಮನೆಯಲ್ಲಿದ್ದರೆ ಎಲ್ಲಿದ್ದರು ಏನು ಅಂತ. ಸೊ ಇವೆಲ್ಲ ಈಗ ತನಿಖೆಯಲ್ಲಿ ತಿಳಿದು ಬರಬೇಕಾಗಿದೆ. ಪ್ಲ್ಯಾಂಡ್ ಇತ್ತಾ ಅಥವಾ ಸಡನ್ ಏನಾದರೂ ಇದಾಯ್ತಾ, ಇನ್ಸಿಡೆಂಟ್ ನಡೆದಿತ್ತಾ ಏನೋ ಅನ್ನೋದು ತನಿಖೆಯಲ್ಲಿ ನಮಗೆ ತಿಳಿದು ಬರಬೇಕು. ಮೇಸ್ಕೊಂಡು ಒಳ್ಳೆಯ ಜೀವನ ಮಾಡ್ಕೊಂಡಿಲ್ಲ ಬರೋದು. ಅದು ಪಾರ್ಟಿ ದೋಸ್ತಿ ಬರೋದು ಯಾರಿಗೂ ಇಲ್ಲ. ಇದು ಮಾಡಿರೋದು ತಪ್ಪು ಅಂತ ಅನ್ಸುತ್ತೆ. ಇಲ್ಲ ಒಳ್ಳೆ ನಡವಳಿಕೆ ಇತ್ತು. ಅದೇನು ಅವ್ರ ಪಾಡ್ಗೆ ಅವ್ರದ್ದು ಇವ್ರು ಪಾಡ್ಗೆ ಇವರಿದ್ರು. ಆಯಮ್ಮ ವ್ಯವಸಾಯ ಮಾಡಿಸ್ಕೊಂಡ್ರೆ ಆಯಮ್ಮ ಇಸ್ಕೊಂಡು ಮನೇನೂ ಕಟ್ತಾ ಇಲ್ಲ ಹೊಸದಾಗಿ. ಬೇರೆ ಇದು ಏನು ಇವರೇ ಬೇರೆ. ಅದನ್ನು ನಾವು ತನಿಖೆನೇ ಗೊತ್ತಾಗುತ್ತೆ. ನಾವು ಅದನ್ನು ನೋಡಿಲ್ಲ, ಕಣ್ಣಲ್ಲಿ ನೋಡಿಲ್ಲ. ಹೇಳ್ಬೇಕಿನ್ನ ಮಾಡ್ರು ಅಂತ ಹೇಳ್ಬೇಕು ಅಷ್ಟೇ. ಸರ್ಕೊಂಡು ಹೋಗುವಂಥ ಮನೋಭಾವ ಇಬ್ಬರಿಗೂ ಇರಲಿಲ್ಲ. ಈ ಮಧ್ಯೆ 10 ದಿನಗಳಲ್ಲೇ ಯಾವುದೋ ಒಂದು ಕಂಬಳಿ ಸೊಪ್ಪು ಕೊಯ್ದರು ಅನ್ನೋ ವಿಚಾರದಲ್ಲಿ ಆಕೆಗೆ ಈತನಿಗೆ ಗಲಾಟೆಯಾಗಿ ಮತ್ತೆ ಕಂಪ್ಲೇಂಟ್ಗಳು, ಪೊಲೀಸ್ ಸ್ಟೇಷನ್ನಿಗೂ ಕೇಸ್ಗಳು, ಒಂದು 10 ಕೇಸ್ಗಳಿದೆ ಅವರಿಬ್ಬರದ್ದು ಮಧ್ಯ, ಗಂಡ ಹೆಂಡತಿ ಮಧ್ಯ. ಈ ಮಧ್ಯೆ ಈತ ಯಾವ ರೀತಿಯಾದಂಥ ಬೋಲ್ಡ್ ಡಿಸಿಷನ್ ತೊಗೊಂಡೋ ಗೊತ್ತಿಲ್ಲ. ಯಾರ ಜೊತೆನಲ್ಲೂ ಅಷ್ಟಾಗಿ ಕಾಂಟ್ಯಾಕ್ಟ್ ಇರ್ತಿರ್ಲಿಲ್ಲ, ಗ್ರಾಮಸ್ಥರ ಜೊತೆನೆಲ್ಲ. ತಾನಾಯಿತು ತನ್ನ ಪಾಡಾಯಿತು ಅಂತ ಇರ್ತಿದ್ದ. ಆತನು ಈ ಮನಸ್ಥಿತಿಯಾದಂಥ ವ್ಯಕ್ತಿನೂ ಅಲ್ಲ, ಆಕೆನೂ ಅಂಥವಳಲ್ಲ. ಸೊ ಹಿಂಗಾಗಿ ಇವ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಈ 10 ದಿನಗಳಲ್ಲೇ ಇವರು ಮೋಸ್ಟ್ಲಿ ಪ್ಲ್ಯಾನ್ ಮಾಡ್ದಂಗೆ ಕಾಣಿಸ್ತಾರೆ. ಇದ್ದಿದ್ದು ಹಸು ಗೀಸು ಎಲ್ಲ ಮಾರಾಕಿದ್ದಾನೆ ಮನೆ ಒಳಗೆ. ಇರ್ತಕ್ಕಂಥ 2ನೇ ಹೆಂಡತಿನೂ ಊರಿಗೋ ಎಲ್ಲಿಗೋ ಕಳಿಸ್ಬಿಟ್ಟಿದ್ದಾನೆ. ನಿನ್ನೆಯಿಂದ ಎಲ್ಲೋ ಪ್ಲ್ಯಾನ್ ಮಾಡ್ದಂಗೆ ಕಾಣ್ತದೆ. ಆಕೆ ಆಚೆ ಕಡೆಗೆ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಮನೆ ಒಳಗೆ ಬರೋ ಅಷ್ಟೊತ್ತಿಗೆ ತಂದೆ ಮಗ ಇಬ್ಬರು ಇದ್ದಂಗೆ ಕಾಣುತ್ತೆ. ಮನೆ ಓಪನ್ ಇತ್ತು, ಮನೆ ಒಳಗೆ ತಂದೆ ಸೇರ್ಕೊಂಡಿದ್ದಾನೆ. ಆಕೆ ಬಂದಿದ ತಕ್ಷಣ ಅಲ್ಲಿ ಮನೆ ಒಳಗೆ ಒಂದು ಕಡೆ ಏಟು ಹೊಡೆದಿದ್ದಾನೆ. ಅಸಾಲ್ಟ್ ಆಗಿದೆ ಮನೆ ಒಳಗಡೆ. ಆ ಮನೆ ಒಳಗೂ ರಕ್ತದ ಕಲೆಗಳು ನಡಿ ಮನೆ ಒಳಗೇ ಇದೆ. ಅಲ್ಲಿಂದ ಎಸ್ಕೇಪ್ ಆಗಿ ಬಂದಂಗೆ ಕಾಣ್ತದೆ. ಆಕೆ ಎರಡನೇ ಮಗ ಪ್ರೊಟೆಕ್ಟ್ ಮಾಡ್ದಂಗಿದ್ದಾನೆ. ಆಕೆನ ಅವಾಯ್ಡ್ ಮಾಡಿ ಆಚೆ ಕಡೆ ಎಸ್ಕೇಪ್ ಆಗ್ದಿರ ಅವಾಯ್ಡ್ ಮಾಡ್ದಂಗೆ ಕಾಣಿಸ್ತದೆ. ಮೇಲ್ನೋಟಕ್ಕೆ ಇವೆಲ್ಲ ಕಾಣ್ತದೆ. ಆಕೆನ ಸಿಗಾಕೊಂಡ್ಬಿಟ್ಟಿದ್ದಾಳೆ. ಹಿಂದೆಯಿಂದ ಬಿದ್ದಿರೋ ಏಟು ಅಂತ ಕಾಣ್ತಿದೆ. ಈ ಕತ್ತಿನ ಭಾಗದಲ್ಲಿ ಬಲವಾದಂಥ ಏಟು ಬಿದ್ದು ಇದು ಓಪನ್ ಆಗ್ಬಿಟ್ಟಿದೆ, ಪೂರ ಸಂಪೂರ್ಣವಾಗಿ ಓಪನ್ ಆಗಿದೆ. ಸೊ ಆಕೆಯ ಈ ರೀತಿಯಾದಂಥ ಏಟ್ಗಳು ಹೊಡೆದು ಆಕೆಯ ಬರ್ಬರವಾಗಿ ಹತ್ಯೆ ಆಗಿದೆ. ಆಕೆ ಆಚೆ ಕಡೆ ಬಂದು ಜನಗಳನ್ನ ಕೂಗ್ಕೊಳ್ಳೋ ಮಟ್ಟಕ್ಕೂ ಕಾಣಲಿಲ್ಲ. ಬೆಳಗ್ಗೆ 6:15 6:30 ಒಳಗೆ, 6:15 6:30 ಮಧ್ಯ. ಸೊ ಊರೆಲ್ಲ ಜನಗಳಿಗೆ ಒಬ್ಬೊಬ್ಬರಿಗೆ ಗೊತ್ತಾಗೋ ಅಷ್ಟೊತ್ತಿಗೆ ಆಕೆ ಕೊನೆ ಉಸಿರು ಬಿಟ್ಬಿಟ್ಟಿದ್ಲು. ಆಮೇಲೆ ಪೊಲೀಸವರು ಬಂದು ಅವರ ಜವಾಬ್ದಾರಿಗೆ ತಗೊಂಡು ಅವ್ರು ಮಾಡಬೇಕಾದಂಥ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದರು. ಅವರು ಶ್ಯಾಂಪಲ್ಸು, ಫಿಂಗರ್ ಪ್ರಿಂಟ್ಸು ಎಲ್ಲ ತಗೊಂಡಾಯಿತು. ಎಲ್ಲ ಅವರ ಮಾಜರ್ಗಳೆಲ್ಲ ಮುಗಿಸಿ ಡೆಡ್ ಬಾಡಿನ ಎತ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಪೋಸ್ಟ್ ಮಾರ್ಟಮ್ಗೆ ಹೋಗಿದೆ. ಇನ್ನು ಮಿಕ್ಕಿದ್ದಾದಂಥ ಕಾರ್ಯಗಳು ಏನೇನು ಮಾಡಬೇಕು, ಆಕೆನ ವಿಧಿವಿಧಾನಗಳೇನೇನಿದೆಯೋ ಅದನ್ನು ಮುಗಿಸಿ ಕ್ಲೋಸ್ ಮಾಡ್ತೀವಿ. ಗ್ರಾಮಸ್ಥರಾಗಿ ನಮ್ಮ ಜವಾಬ್ದಾರಿ ಏನಿದೆಯೋ ನಾವು ಅವ್ರಿಗೆ ಸಂಪೂರ್ಣವಾಗಿ ಪೊಲೀಸವ್ರಿಗೆ ಸಹಕಾರ ಕೊಟ್ಟಿದ್ದೀವಿ. ಇನ್ನೂ ಬೇಕಾದಲ್ಲಿ ನಾವು ಸಹಕಾರ ಕೊಡ್ತೀವಿ.